ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಈ ದಿವಸ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಗುಣಸ್ವಭಾವಗಳು ಹೇಗಿದೆ, ಅಥವಾ ಆ ವ್ಯಕ್ತಿಗಳಿಂದ ಹೆಚ್ಚಿನದಾದಂತಹ ಲಾಭಾಂಶಗಳು ಜಗತ್ತಿಗೆ ಆಗತ್ತಾ, ಅಥವಾ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳ ಗುಣಸ್ವಭಾವಗಳು ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಯಾಕಂದರೆ ವಿಶಾಖ ನಕ್ಷತ್ರ ಅಂದರೆ ನಮ್ಮಲ್ಲಿ ಬಹಳ ಸಾಮರ್ಥ್ಯವುಳ್ಳಂಥ ನಕ್ಷತ್ರ. ನಕ್ಷತ್ರಗಳಲ್ಲಿ ಬಹಳ ಶ್ರೇಷ್ಠವಾದಂಥ ನಕ್ಷತ್ರ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಇದಕ್ಕೆ ಅಗ್ನಿ ನಕ್ಷತ್ರ ಎಂಬುದಾಗೂ ಕೂಡ ಕೆಲವೊಂದು ಗ್ರಂಥಗಳಲ್ಲಿ ಕರೆದಿದ್ದಾರೆ. ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳು, ಹಾಗಾಗಿ ನೀವೇ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳಾದ್ದರಿಂದ ವಿಡಿಯೋ ಮುಗಿಯುವವರೆಗೂ ಕೂಡ ನಿಮ್ಮ ಗುಣ ಸ್ವಭಾವಗಳ ಬಗ್ಗೆ ನೋಡಿ ಏನಿದೆ ಹೇಳೋದನ್ನು ಕೂಡ ಕಾಮೆಂಟ್ ಮಾಡಿ. ಅನಂತರದಲ್ಲಿ ಮತ್ತೆ ಇದಕ್ಕೆ ಇದೇ ನಕ್ಷತ್ರಕ್ಕೆ ಸಂಬಂಧವಾದಂಥ ಮತ್ತೊಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಮುಂದಿನ ಸಮಯ ಆದಾಗ. ಹಾಗೆ ಅದನ್ನು ಕೂಡ ತಪ್ಪದೇ ನೋಡಿ ಅಂತೇಳಿ ಹೇಳ್ತಾ, ನೋಡಿ ಏನಪ್ಪ ವಿಶಾಖ ನಕ್ಷತ್ರ ಅಂತಂದರೆ ತಿ ತು ತೇ ತೋ ಹೇಳುವಂತಹ 4 ಅಕ್ಷರಗಳು ವಿಶಾಖ ನಕ್ಷತ್ರದ ಒಳಗಡೆಗೆ ಬರುತ್ತೆ. ಹಾಗಾಗಿ ಈ ನಕ್ಷತ್ರದ ಆರಂಭದ ಹುಟ್ಟಿದಂಥ ಹೆಸರಿನ ವ್ಯಕ್ತಿಗಳು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗೆ ಗಣ ರಾಕ್ಷಸ ಗಣ, ಅನಂತರದಲ್ಲಿ ಹುಲಿ ಹೇಳುವಂತಹ ಯೋನಿ, ಅನಂತರ ಇದಕ್ಕೆ ವೈರಿ ಸ್ವಾಭಾವಿಕವಾಗಿ ಗೋವು ಅಥವಾ ಹಸು, ಹಾಗೆ ನಾಭಿರಜ್ಜು, ಹಾಗೆ ಕೃತಿಕಾ ನಕ್ಷತ್ರ ಹೇಳುವಂಥದ್ದು ಇದಕ್ಕೆ ವೇದವಾಗುತ್ತೆ. ಹಾಗೆ ನಾಡಿಯಲ್ಲಿ ಅಂತ್ಯ ನಾಡಿ ಅಂತ ಆಗುತ್ತೆ. ಹಾಗೆ ಲಿಂಗವು ಕೂಡ ಸ್ತ್ರೀಲಿಂಗದ ಒಂದು ನಕ್ಷತ್ರ. ಹಾಗೆ ಗುಣವು ಕೂಡ ತೀಕ್ಷ್ಣ ಗುಣ. ನಾನು ಹೇಳಿದ್ನಲ್ಲ, ಕ್ಷಿಪ್ರ ಗುಣ, ತೀಕ್ಷ್ಣ ಗುಣ ಅಂತ ಹೇಳ್ತೇವೆ. ಇವರು ಗುಣ ಬೇಗನೆ ರಿಯಾಕ್ಷನ್ ಮಾಡುವಂಥದ್ದು, ಬೇಗನೆ ಉಲ್ಟಾ ಹೇಳುವಂಥದ್ದು, ಬೇಗನೆ ಏನಿದೆಯೋ ಅದನ್ನು ವಿರುದ್ಧವಾಗಿ ತತ್ಕ್ಷಣದಲ್ಲಿ ಹೇಳುವಂತಹದ್ದು. ಹಾಗೆ ಅಧೋಮುಖ ನಕ್ಷತ್ರ ಅಂದರೆ ಈ ವ್ಯಕ್ತಿಗಳ ಸ್ವಭಾವ ಕೂಡ ಸ್ವಲ್ಪ ಕೆಳಗಡೆಗೆ ನೋಡ್ತಾ ಇರ್ತಾರೆ. ಕೆಲವು ಜನ ಎಲ್ಲ ಹೀಗೆ ಮೇಲಕ್ಕೆ ನೋಡ್ತಾ ಮಾತಾಡ್ತಾರೆ, ಕೆಲವು ಜನ ಕಣ್ಣಿಗೆ ಕೊಟ್ಟು ಮುಖ ಕೊಟ್ಟು ಮಾತಾಡ್ತಾರೆ, ಕೆಲವು ಜನ ಪಕ್ಕಕ್ಕೆ ನೋಡ್ಕೊಂಡು ಮಾತಾಡ್ತಾರೆ. ಹೀಗೆ ನಾನಾ ಪ್ರಕಾರವಾಗಿರ್ತಾರೆ. ಆದರೆ ಅಧೋಮುಖವಾದಂತಹ ವ್ಯಕ್ತಿಗಳು ಅಂತೇಳಿ ಹೇಳ್ತೇವೆ. ಅನಂತರದಲ್ಲಿ ವಸಿಷ್ಠ ಋಷಿ, ಇದಕ್ಕೆ ಋಷಿ ಯಾವುದು? ವಸಿಷ್ಠ ಋಷಿ. ಹಾಗೆ ಇಂದ್ರಾಗ್ನಿ ಹೇಳುವಂತಹ ಒಂದು ದೇವತೆ, ಇಂದ್ರಾಗ್ನಿ ಹೇಳುವಂಥ ದೇವತೆಯನ್ನು ನೀವು ಜಾಸ್ತಿ ಪೂಜೆ ಪುನಸ್ಕಾರ ಮಾಡಬೇಕು. ಹಾಗೆ ವೃಕ್ಷಗಳಲ್ಲಿ ಅಂಕೋಲೆ ಹೇಳುವಂಥ ಒಂದು ವೃಕ್ಷ, ಇದಕ್ಕೆ ತಿಳಿದವರು ಹೇಳಿದ್ರೆ ಗೊತ್ತಾಗುತ್ತೆ. ಅಂಕೋಲೆ ವೃಕ್ಷ ಅಂತ ಹೇಳ್ತಾರೆ. ಅಂಕೋಲೆ ವೃಕ್ಷದ ಒಂದು ಪೂಜೆ, ನಮಸ್ಕಾರ, ಪ್ರಾರ್ಥನೆ ಮಾಡುವುದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು, ಶುಭಗಳನ್ನು ನೀವು ಅನುಭವಿಸುವಂಥ ಒಂದು ಸಾಧ್ಯತೆ ಇರುತ್ತದೆ. ಹಾಗೆ ಗ್ರಂಥಗಳಲ್ಲಿ ಇನ್ನೊಂದನ್ನು ಕೂಡ ವಿಶೇಷವಾಗಿ ಹೇಳಿಸುತ್ತೆ. ಈರ್ಷೋ ಲುಬ್ಧೋ ದ್ಯುತಿಮಾನ್ ಸ್ವಚನ ಪಟುಹು ಕಲಹ ದ್ವಿಷಾಖಾಸು ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಆಢ್ಯೋ ವಿದೇಶವಾಸಿ ಎಂಬುದಾಗೂ ಕೂಡ ಹೇಳಿದ್ದಾರೆ. ಅರ್ಥ ಏನಂತಂದರೆ, ಈರ್ಷುಹು ಅಂತಂದರೆ ಸ್ವಾಭಾವಿಕವಾಗಿ ನಿಮ್ಮ ನಕ್ಷತ್ರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಇನ್ನೊಬ್ಬರು ಏನು ಮಾಡ್ತಾರೆ, ಇನ್ನೊಬ್ಬರು ಎಲ್ಲಿ ಹೋಗ್ತಾರೆ, ಅಥವಾ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ, ಹೀಗೆ ಇಂತಹದ್ದನ್ನು ಜಾಸ್ತಿಯಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು. ಮತ್ತು ಯಾವ ವಿಷಯ ಇದ್ದರೂ ಕೂಡ ಅದನ್ನು ತುಂಬ ಕೆಳಮಟ್ಟಕ್ಕೆ, ತುಂಬ ಡೀಪಾಗಿ ಅದನ್ನೇ ಪುನಃ ಹೇಳುವಂತಹ ವ್ಯಕ್ತಿಗಳು, ನೋಡುವಂಥ ವ್ಯಕ್ತಿಗಳು, 1000 ಸಲ ಕೋಟಿಗಟ್ಟಲೆ ಅದನ್ನೇ ಯೋಚನೆ ಮಾಡುವಂಥ ವ್ಯಕ್ತಿಗಳು ಎಂಬುದಾಗಿ ಹೇಳ್ತಾರೆ. ಹಾಗೆ ಈರ್ಷಹು ಅಂತಂದರೆ ಇನ್ನೊಂದು ಅರ್ಥ ಏನಂತಂದರೆ, ಜಾಸ್ತಿ ಇನ್ನೊಬ್ಬರು ಮಾಡಿಬಿಟ್ರಲ್ಲ ನಾವು ಮಾಡ್ಕೊಳ್ಬೇಕು, ಇನ್ನೊಬ್ಬರು ಚೆನ್ನಾಗಿರುವಂಥ ಕಾರ್ ತಗೊಂಡು ಓಡಿಸ್ತಾ ಇದ್ದಾರಲ್ಲ ನಾನು ಚೆನ್ನಾಗಿ ಕಾರ್ ತಗೊಂಡು ಓಡಿಸ್ಬೇಕು, ಇನ್ನೊಬ್ಬರು ಮನೆ ಕಟ್ಟಿದಾರಲ್ಲ ನಾನು ಮನೆ ಕಟ್ಟಬೇಕು ಹೇಳುವಂತಹ ಒಂದು ಸ್ವಭಾವ ಇರುತ್ತೆ. ಇನ್ನೊಬ್ಬರು ಮಾಡಿದ ಹಾಗೆ ನಾನು ಮಾಡಬೇಕು ಹೇಳುವಂತಹ ಒಂದು ಸ್ವಭಾವ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸ್ವಲ್ಪ ತೀಕ್ಷ್ಣವಾದಂತಹ ಸ್ವಭಾವ ಇರೋದ್ರಿಂದ ಸಹನೆ ಇಲ್ಲದೇ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಕೆಲವೊಂದು ಸಲ ಕಾಯಬೇಕಾಗತ್ತೆ, ಜೀವನವೇ ಹಾಗೆ. ಆ ಸಮಯ ಬರೋವರೆಗೂ ಕೂಡ ನಾವು ಕಾಯಬೇಕು. ಈಗ ಬಿಸಿಲು ಬರ್ತಾ ಇದೆ, ಮಳೆ ಬರಬೇಕು ಅಂದರೆ ಮಳೆ ಬರುವಲ್ಲಿವರೆಗೂ ಕಾಯಬೇಕು. ಆದರೆ ಸಹನೆ ಇಲ್ಲದೇ ಇರುವಂಥ ವ್ಯಕ್ತಿಗಳಾಗಿರ್ತೀರಿ. ಅಂದರೆ ತೀಕ್ಷ್ಣವಾದಂತಹ ಸ್ವಭಾವವೂ ಕೂಡ ಇರುತ್ತೆ ನಿಮಗೆ. ಮತ್ತು ಬೇಗ ಪಟ್ 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 ಅಂತ ಆಗಬೇಕು, ಹೆಚ್ಚಿನ ಸಮಯ ಇರೋದಿಲ್ಲ. ಹಾಗೆ ಲುಬ್ಧ, ಇನ್ನೊಂದು ಬಹಳ ಮುಖ್ಯವಾಗಿ ಲೆಕ್ಕಾಚಾರ ಕೇಳಿ ಮಾಡಿದಂಥ ವ್ಯಕ್ತಿಗಳು ನೀವು. ಯಾಕಂದರೆ ಹಣಕಾಸು ಇರಬಹುದು, ವ್ಯವಹಾರ ಇರಬಹುದು, ಮತ್ತು ಬುದ್ಧಿವಂತರ ಒಂದು ಸ್ವರೂಪದಲ್ಲಿ ಏನಂತಂದರೆ ಜಿಪುಣಃ ಅಂಥೇಳಿ ಹೇಳಿದ್ರೂ ಕೂಡ ಸ್ವಲ್ಪ ಲೆಕ್ಕಾಚಾರದ ವ್ಯಕ್ತಿಗಳು ಎಂಬುದನ್ನು ಕೂಡ
ನಾವು ಜಾಸ್ತಿ ಗಮನಿಸಬಹುದು. ಯಾಕಂದರೆ ಕೊಡೋದಾದರೂ ಲೆಕ್ಕಾಚಾರ, ತೆಗೆದುಕೊಳ್ಳೋದಾದರೂ ಲೆಕ್ಕಾಚಾರ. ಇದು ಬಹಳ ಉತ್ತಮವಾದಂಥ ಗುಣವೇ ಇವತ್ತಿನ ಕಾಲಕ್ಕೆ ಇರಬೇಕು. ಯಾಕೆಂದರೆ ಬಂದದ್ದನ್ನೆಲ್ಲ ಖರ್ಚು ಮಾಡ್ತಾ ಹೋದರೆ ಕೊನೆಗೆ ಬೀದಿ ಬೀಳುವಂತಹ ಪರಿಸ್ಥಿತಿಯೂ ಕೂಡ ಆಗುತ್ತೆ. ಹಾಗಾಗಿ ಲೆಕ್ಕಾಚಾರವುಳ್ಳಂತಹ ವ್ಯಕ್ತಿಗಳು, ಹಾಗೆ ದ್ಯುತಿಮಾನ್, ನಿಮ್ಮ ಉದ್ದವಾದಂಥ ಶರೀರ, ಆಳವಾದಂಥ ಶರೀರ, ಮತ್ತು ಕೆಲವು ಜನ ಎಷ್ಟೋ ಬೃಹದ್ ಗಾತ್ರ, ದಪ್ಪಕ್ಕಿರುವಂಥ ಶರೀರವನ್ನು ಹೊಂದಿರುವಂಥ ವ್ಯಕ್ತಿಗಳು. ಆದರೆ ಶರೀರ ಹೇಗೆ ಇರಲಿ, ಒಟ್ಟಿನಲ್ಲಿ ಕಾಂತಿಯುಕ್ತವಾದಂತಹ ಮನಸ್ಸನ್ನು, ಮುಖವನ್ನು ಹೊಂದಿರ್ತೀರಿ ನೀವು. ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಇನ್ನೊಂದು ಸಲ ಮಾತಾಡಬೇಕು ಅಂತ ಅನಿಸುವಂತಹದ್ದು. ಮತ್ತು ಏನೋ ಒಂದು ವಿಷಯ ಗೊತ್ತಿಲ್ಲ, ಯಾವುದೋ ಬ್ಯಾಂಕ್ ಲೆಕ್ಕಾಚಾರವೋ ಅಥವಾ ಇಂಟ್ರೆಸ್ಟ್ ರೇಟೋ ಅಥವಾ ಲೋನ್ ಬಗ್ಗೆನೋ ಅಥವಾ ಯಾವುದೋ ಒಂದು ವ್ಯವಹಾರ ಬಗ್ಗೆ ಗೊತ್ತಿಲ್ಲ ಅಂಥೇಳಿ ನಿಮ್ಮ ಹತ್ರ ಬಂದು ಕೇಳಿದ್ರೆ ನೀವು ಅವರಿಗೆ ಸವಿಸ್ತಾರವಾಗಿ ಹೇಳ್ತೀರಿ, 1-2 ನಿಮಿಷ ಅಂತಲ್ಲ. ಹಾಗಾಗಿ ನಿಮಗೆ ತಿಳಿದಂತಹ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೂ ಕೂಡ ನಿಪುಣರೂ ಹೌದು. ಅದೇ ತರಹ ಅವರಿಗೆ ಹೇಳಿಕೊಡೋದಲ್ಲಿ ಜಿಪುಣರೂ ಹೌದು. ನೋಡಪ್ಪ, ಇಲ್ಲಿ ದುಡ್ಡು ಉಳಿಸ್ಬಹುದು, ಈ ಬಿಲ್ಡಿಂಗ್ ಕಟ್ತಾ ಇದ್ದೇನೆ ಅಂತಂದ್ರೆ ಇದರಲ್ಲಿ ಇಷ್ಟು ಸೇವ್ ಮಾಡಬಹುದು ನೀನು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಹೋದರೆ ನಿಮ್ಗೆ ಇಷ್ಟು ಲಾಭಾಂಶಗಳು ಸಿಗಬಹುದು ಅಂತ ನೀವು ಬಹಳ ಮುಖ್ಯವಾದಂಥ ರೀತಿಯಲ್ಲಿ ನಿಮ್ಮ ಅನುಭವವನ್ನು ಅವನಿಗೆ ಹೇಳ್ತಾ ಇರುವಂಥ ವ್ಯಕ್ತಿಗಳಾಗಿರ್ತೀರಿ. ಮತ್ತು ಕಾಂತಿವಂತನೂ ಕೂಡ ಆಗಿರ್ತೀರಿ. ಮತ್ತು ಹೆಚ್ಚು ಮಾತಿನ ರೀತಿಯಲ್ಲಿ ಪಟ 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 ಮಾತಾಡ್ತೀರಿ. ವಾಚಾಲತ್ವ ಎಂಬುದಾಗಿ ಕರೀತಾರೆ. ವಚನಪಟುಹು ಅಂತಂದರೆ ಹಿಂದೆಲ್ಲ ಈ ಪ್ರವಚನ ಮಾಡೋದ್ರಲ್ಲಿ, ಅಥವಾ 4 ಜನರಿಗೆ ಬುದ್ಧಿವಾದ ಹೇಳುವಂಥದ್ದಲ್ಲಿ, ಅಥವಾ ಇನ್ನೊಂದು ಊರಿನ ಮುಖಂಡರಾಗುವಂತಹ ವ್ಯಕ್ತಿಗಳಲ್ಲಿ ಸಮರ್ಥರಾಗಿರ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಅರ್ಥಪಟಃ ಎಂಬುದಾಗಿ ಕರೆದಿದ್ದಾರೆ. ಅಂದರೆ 10 ಮೂಲದಿಂದ ನಿಮಗೆ ವಿಶಾಖ ನಕ್ಷತ್ರದ ಹಣ ಬರುತ್ತೆ. ಅಪ್ಪ ಮಾಡಿದಂಥ ಒಂದಷ್ಟು ಆಸ್ತಿ ಪಾಸ್ತಿಯಿಂದ ಸಂಪಾದನೆ ಆದಂಥ ಹಣ ಬರುತ್ತೆ. ನೀವು ಸ್ವಂತವಾಗಿ ಒಂದಷ್ಟು ಕೆಲಸ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಕೃಷಿ ಭೂಮಿಯಿಂದ ಹಣ ಬರುತ್ತದೆ. ಹೀಗೆ 10 ಮುಖಾಂತರವಾಗಿ ಹಣವೂ ಕೂಡ ಬರುತ್ತೆ. ಧನಾರ್ಜನೆ ಅರ್ಥಪಟಃ, 10 ವಿಷಯ ವ್ಯವಹಾರದಿಂದ ಹಣ ಬರುವಂಥ ವ್ಯಕ್ತಿಗಳಾಗಿರ್ತೀರಿ. ಹಾಗೆ ಕಲಹ ಕೃತು ಎಂಬುದಾಗಿ ಹೇಳಿದ್ದಾರೆ. ಕಲಹ ಕೃತು ಅಂದರೆ ಸ್ವಲ್ಪ ಜಗಳಗಂಟ ಅಂತಂದ್ರೆ ಏನು ಅರ್ಥ? ನಿಮ್ಗೆ ಅವ್ರು ಆಗಲ್ಲ ಅಂತಂದರೆ ಪುನಃ ಅವ್ರ ಕಡೆ ನೋಡೋದಿಲ್ಲ, ಫೋನೇ ಮಾತಾಡೋದಿಲ್ಲ ಅವ್ರ ಹತ್ರ, ಅಥವಾ ನಿಮ್ಗೆ ಯಾರೋ ಒಬ್ಬರು ಬೇಕು ಅಂತಂದ್ರೆ ಅವ್ರ ಬಗ್ಗೆ ಜಾಸ್ತಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಂಥದ್ದು ಭಾರಿ ಕಷ್ಟ. ನಿಮ್ಮ ಹತ್ರ ಹೇಗೆ ಮಾತಾಡಬೇಕು, ನಿಮ್ಮ ಹತ್ರ ಹೇಗೆ ನಡ್ಕೊಳ್ಬೇಕು, ಎಷ್ಟೋ ಸಲ ಏನಾಗುತ್ತೆ, ಏನು ಹೇಳಬೇಕು ಏನು ಹೇಳೋದು ಬೇಡ ಹೇಳುವಂತಹ ಚಿಂತೆಯಲ್ಲೇ ನಿಮ್ಮ ಸ್ನೇಹಿತರಿದ್ದು ಬಿಡ್ತಾರೆ. ಹಾಗಾಗಿ ಕಲಹಕೃತ, ಕೆಲವೊಂದು ವಿಷಯಕ್ಕೆ ಜಗಳ ಮಾಡ್ಕೊಂಡು ಅವರಿಂದ ದೂರ ಆಗಿಬಿಡ್ತೀರಿ. ಹಾಗಾಗಿ ಬಹು ಜನರು ನಿಮ್ಮ ಕಡೆಗೆ ಬರುವಂಥದ್ದು ಕಷ್ಟ. ಕೆಲವೊಂದಷ್ಟೇ ಲಿಮಿಟ್ ಅಷ್ಟೇ ಜನ ನಿಮಗೆ ಬೇಕಾದಂಥ ವ್ಯಕ್ತಿಗಳು, ನಿಮ್ಮ ಮನಸ್ಸಿಗೆ ಸರಿ ಇರುವಂತಹ ವ್ಯಕ್ತಿಗಳು, ಇಂತಹ ವ್ಯಕ್ತಿಗಳೇ ನಿಮ್ಮ ಹತ್ರ ಬರ್ತಾರೆ ಅಂತಲೂ ಕೂಡ ಹೇಳುತ್ತೆ. ಹಾಗೆ ಇನ್ನೊಂದು ಅಭ್ಯಾಸು ಪರಹ, ಮತ್ತೊಂದು ಕೂಡ ಹೇಳ್ತದೆ. ನೀವು ಯಾವುದನ್ನು ಮಾಡ್ತಾ ಇರ್ತೀರೋ ಅದನ್ನೇ ಪುನಃ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಅಂದರೆ ನಾನು ಹಿಂದೆ ಹೇಳಿದಾಗ ಹೋರಾಟ ಒಂದು ನಿಮ್ಮ ಜೀವನದಲ್ಲಿ ಬರುವಂಥದ್ದು. ಮತ್ತು ಬಹಳ ಸೂಕ್ಷ್ಮವಾದಂಥ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನು ಮಾಡುವಂಥದ್ದು. ಎಷ್ಟೋ ಜನ ಈ ಜಾತಕದಲ್ಲಿ ಹುಟ್ಟಿದಂಥವ್ರನ್ನ CA ಓದಿರುವಂಥವರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥವರು, ಮತ್ತು ಕಾನೂನಿನ ಚೌಕಟ್ಟನ್ನು ಬಲ್ಲಂತಹ ವ್ಯಕ್ತಿಗಳು. ಎಷ್ಟೋ ಜನ ಕೃಷಿಕರನ್ನು ಕೂಡ ಈ ಇದನ್ನು ನೋಡ್ತೇವೆ. ಇಷ್ಟು ನಾವು ವ್ಯವಹಾರ ಮಾಡೋದ್ರಿಂದ ಇಷ್ಟು ಲಾಭ ಆಗುತ್ತಪ್ಪ ಅಂಥೇಳಿ ತುಂಬ ಸೂಕ್ಷ್ಮವಾಗಿ ನಿಮ್ಮ ಯೋಚನೆಗಳಿರುತ್ತೆ. ಹಾಗೆ ಕೆಲವೊಂದಷ್ಟು ವಿಷಯದಲ್ಲಿ ನೋಡಿ, ಕೃಪಾಲುಹು, ಸ್ತ್ರೀಯರಿದ್ದರೆ ಪುರುಷರಿದ್ದರೆ ಸ್ತ್ರೀಯರ ವಿಷಯದಲ್ಲಿ ಕೃಪಾಲುಹು ಅಂದರೆ ಒಂದು ಹಂತಕ್ಕೆ ಕೆಲವೊಂದು ವಿಷಯದಷ್ಟನ್ನು ಮರುಗಿ ಬಿಡ್ತೀರಿ ನೀವು. ವಿವಾಹಾದಿ ವಿಷಯದಲ್ಲೋ ಅಥವಾ ಪ್ರೇಮ ವಿವಾಹದಲ್ಲೋ ಅಥವಾ ಯಾವುದೋ ಒಬ್ಬರು ಕಣ್ಣೀರು ಹಾಕ್ತಾ ಇದ್ರು, ನೀವು ಬಹಳ ಮರುಗಿ ಬಿಡ್ತೀರಿ. ಇದೆಲ್ಲ ಬೇಡ, ಯಾರೊಬ್ಬರು ಕಣ್ಣೀರು ಹಾಕೊಂಡು ದುಡ್ಡು ಕೊಡ್ತಾ ಇದ್ದಾರೆ, ದುಡ್ಡು ನಿಮ್ಗೆ ಕೊಡಬೇಕು, ದುಡ್ಡು ಇಟ್ಕೊಮ್ಮ ನಾಳೆ ಕೊಡು ಅಂತೇಳಿ ಕೊಟ್ಟು ಬಿಡ್ತೀರಿ. ಅಂತಹ ಕೃಪಾಲುಹು, ಕೆಲವೊಂದಷ್ಟು ವಿಷಯದಲ್ಲಿ ಬಹಳ ದುಃಖದಿಂದ ಇರುವಂಥ ವ್ಯಕ್ತಿಗಳಿಗೆ ಬಹಳ ಒಂದು ಪ್ರೀತಿಯಿಂದ ಸಹಾಯ ಮಾಡ್ತೀರಿ ಅಂತೇಳಿ ಹೇಳ್ತಾರೆ. ಹಾಗೆ ರತಿಹಿ ಅಂತಂದರೆ ಸ್ವಲ್ಪ ವಿವಾಹದ ವಿಷಯದಲ್ಲಿ ಖುಷಿ ಸಂತೋಷ ಇತ್ಯಾದಿಗಳನ್ನು ಜಾಸ್ತಿ ಅನುಭವಿಸುವಂಥ ವ್ಯಕ್ತಿಗಳು. ಪ್ರೀತಿ ವಿವಾಹವೇ ಮೊದಲಾದಂತಹದ್ದು ಜಾಸ್ತಿ ಆಗತ್ತೆ ಅಂತೇಳಿ ಹೇಳ್ತಾರೆ. ಹಾಗೆ ನಿಂದಿತ, ನಿಮ್ಮನ್ನು ಇದು ಮಾಡೋದು ಬೇಡ ಅಂತಂದ್ರೂ ನೀವು ಕೇಳಲ್ಲ. ಯಾರೊಬ್ಬರು ಹೇಳ್ತಾರೆ ಇದು ಮಾಡೋದು ಬೇಡ, ಅಥವಾ ಈ ಕೆಲಸದಿಂದ ನಿಮ್ಗೆ ಅನುಕೂಲ ಆಗೋದಿಲ್ಲ, ಅಥವಾ ಇದನ್ನು ಮಾಡಬೇಡಿ ಅಂತಂದ್ರೂ ಕೂಡ ನಿಂದಿತವಾದಂತಹ ಕೆಲಸದಲ್ಲೇ ನೀವು ಒಂದು ಗೆಲ್ಲುವಂತಹ ಒಂದು ಪ್ರಯತ್ನ ಮಾಡ್ತೀರಿ. ಎಷ್ಟೋ ಸಲ ಹಿರಿಯರು ಹೇಳ್ತಾ ಇರ್ತಾರೆ, ನಾವು ಅದೇ ಹೇಳ್ತಾರೆ, ಶಂಖ ಊದದ ಹಾಗೆ ಓದ್ತಾ ಇರಬೇಕಂತೆ. ಹಾಗೆ ಎಷ್ಟೋ ಸಲ ಹಿರಿಯರು ಹೇಳಿದ್ರು ಕೂಡ ಇವತ್ತಿನ ಮಕ್ಕಳಿರಬಹುದು ಅಥವಾ ಇವತ್ತಿನ ಜನಾಂಗದ ವ್ಯವಸ್ಥೆ ಇರಬಹುದು, ಕೇಳುವುದಿಲ್ಲ. ಹಾಗಾಗಿ ಅಂತಹದ್ದಲ್ಲಿ ನಿಂದಿತವಾದಂತಹ ಕೆಲಸಗಳನ್ನು ಕೂಡ ನೀವು ಮಾಡ್ತಾ ಇರ್ತೀರಿ. ಅದರ ಜೊತೆಯಲ್ಲಿ ಜಿತೇಂದ್ರಿಯ, ಇದು ಬಹಳ ಉತ್ತಮವಾದಂಥ ನಿಮ್ಮ ಗುಣ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳು. ಎಷ್ಟೋ ಸಲ ನಿಮಗೆ ಆರೋಗ್ಯದ ವಿಷಯದಲ್ಲಿ ಬಹಳ ಗಟ್ಟಿ ಅಂತೇಳಿ ಹೇಳಬಹುದು. ಯಾಕೆ ಅಂತಂದರೆ ಯಾವ ವ್ಯಕ್ತಿಯು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೋ ಅಂತಹ ವ್ಯಕ್ತಿಯು
ಸದಾರೋಗ್ಯವಾಗಿರುತ್ತಾನೆ. ಹಾಗೆ ಅರ್ಥಿ ಅರ್ಥಿ ಅಂತಂದರೆ ನಿಮ್ಗೆ ಹಣ ಬರುವಂತಹ ವಿಷಯದಲ್ಲಿ ಬಹಳ ರೀತಿಯಾಗಿ ಖುಷಿಯಾಗಿರ್ತೀರಿ. ಅಂದರೆ ವ್ಯಾವಹಾರಿಕವಾದಂಥ ಇವತ್ತಿನ ಜೀವನ ಜನಾಂಗಕ್ಕೆ ಬೇಕಾದಂಥದ್ದಿರುತ್ತೆ. ಈ ಎಷ್ಟು ವ್ಯವಹಾರ ಬೇಕೋ ಅಷ್ಟು ಇರ್ತದೆ ಹೇಳುವುದನ್ನು ಕೂಡ ಹೇಳ್ತಾರೆ. ಹಾಗೆ ಧಿಷ್ಣಿಯ ಧಿಷ್ಣಿಯ ಹೇಳುವಂತಹದ್ದಕ್ಕೆ ಅರ್ಥ ಏನು ಹಾಕಿದ್ದಾರೆ ಅಂತಂದರೆ ಜಯಿಸುವವನು. ಯಾವುದೇ ಕೆಲಸ ಆಗಲ್ಲ ಅಂತಂದರೆ ನೀವು ಹೋಗಿ ಅದನ್ನು ಜಯಿಸಿ ಗೆದ್ದು ಅದನ್ನು ತೀರ್ತೀರಿ. ಅಥವಾ ಯಾವುದಾದ್ರೂ ನಿಮ್ಮ ಉದಾಹರಣೆಗೆ ನೀವು ಅಡ್ವೊಕೇಟ್ ಆಗಿದ್ದರೆ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದು ಕೆಲಸ ಗೆಲ್ಲೋದಿಲ್ಲಪ್ಪ, ಆದರೂ ಕೂಡ ನೀವು ಹೋರಾಟ ಮಾಡಿ ಅದು ಗೆದ್ದೇ ಸಿದ್ಧ ಎಂಬುದನ್ನು ಕೂಡ ಹೇಳುತ್ತೆ. ಅದ್ರ ಜೊತೆಯಲ್ಲಿ ದಯಾಳು ಧನವಂತಹ ಮತ್ತು ಹೆಚ್ಚಿನದಾದಂತಹ ಜನರಿಗೆಲ್ಲ ಉಪಕಾರ ಮಾಡುವಂತಹ ಬುದ್ಧಿ ಹಣಕಾಸಿನಲ್ಲಿ ಬರದೇ ಇದ್ದರೂ ಕೂಡ ಬೇರೆ ರೀತಿಯಾಗಿ ಫ್ರೀಯಾಗಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತೀರಿ. ಯಾಕಂದರೆ ಇವತ್ತಿನ ಕಾಲಕ್ಕೆ ಏನಂತಂದರೆ ಎಷ್ಟೋ ಜನ ನಾವೇನಾದರೂ ಒಂದು ಕೇಳಿದ್ರು ಕೂಡ ಹೇಳೋದಿಲ್ಲ, ಆದರೆ ನೀವು ಹೇಳುವಂತಹ ಒಂದು ವ್ಯಕ್ತಿಗಳಾಗಿರ್ತೀರಿ. ಹಾಗೆ ಜಾತಕಾಭರಣ ಹೇಳುವಂಥ ಒಂದು ಗ್ರಂಥದಲ್ಲಿ ಇನ್ನೊಂದನ್ನು ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಯಸ್ಯ ಪ್ರಸೂತವು ಭವೇ ವಿಶಾಖ ಕಸ್ಯಾಪಿ ಭವೇದ್ ಮನುಷ್ಯ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಅಗ್ನಿ ದೇವತಾ ಆರಾಧನೆ ತತ್ಪರರಾಗಿರ್ತಾರೆ. ಅಂದರೆ ಸಾತ್ವಿಕವಾದಂತಹ ಮನಸ್ಸಿನ ಸ್ಥಿತಿ ಇರುತ್ತೆ, ದೇವತಾ ಆರಾಧನೆ ಮಾಡುವಂಥದ್ದು, ದೇವತೆಗಳನ್ನು ಸದಾಕಾಲ ಪೂಜೆ ಮಾಡುವಂಥದ್ದು. ಅದಕ್ಕೇನು ಕೂಡ ನೀವು ಯೋಚನೆ ಮಾಡುವಂಥ ವ್ಯಕ್ತಿಗಳಿಲ್ಲ. ಮತ್ತು ದೇವರ ವಿಷಯದಲ್ಲಿ ನಿಮ್ಮ ತಂದೆಯವರು ಮಾಡ್ತಾ ಇರಲಿ, ಬೇರೆಯವರು ಮಾಡ್ತಾ ಇರಲಿಲ್ಲಪ್ಪ, ಅವ್ರು ಮಾಡ್ತಾ ಇರಲಿ, ಒಳ್ಳೆಯದು. ಎಷ್ಟೋ ಸಲ ಯಾರೇ ಇನ್ನೊಬ್ಬರ ಪೂಜೆ ಪುನಸ್ಕಾರ ಮಾಡಿದ್ರು ತೊಂದರೆ ಕೊಡುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಆದರೆ ನೀವು ತೊಂದರೆ ಕೊಡುವಂಥ ವ್ಯಕ್ತಿಗಳಲ್ಲ, ದೇವತಾ ಆರಾಧನಾ ತತ್ಪರ. ಅವ್ರು ಮಾಡ್ತಾ ಇದ್ರು, ಅವ್ರು ಮಾಡಲಪ್ಪ, ನನ್ನ ಕೈಲಾದಂಥದ್ದು ನಾನು ಮಾಡ್ತೇನೆ, ಇಲ್ಲಾಂದರೆ ಬೇರೆ ಅವ್ರಿಗೆ ತೊಂದರೆ ಕೊಡೋದಿಲ್ಲ ಹೇಳುವಂಥ ವ್ಯಕ್ತಿಗಳು. ಹಾಗೆ ಧಾತು ವಿಷಯ ಅಂತಂದರೆ ಅನೇಕ ರೀತಿಯಾದಂಥ ಭೂಮಿಯ ಒಳಗಡೆ ಸಿಗುವಂಥ ಧಾತುಗಳು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಪೆಟ್ರೋಲಿಯಂ, ಹೀಗೆಲ್ಲ ಭೂಮಿಯ ಒಳಗಡೆ ಸಿಗುವಂತಹ ಏನು ವಸ್ತುಗಳು, ದ್ರವ ಪದಾರ್ಥಗಳು ಏನಿದೆಯೋ ಅದನ್ನೆಲ್ಲವನ್ನು ಹೆಚ್ಚಿನದಾದಂಥ ರೀತಿಯಲ್ಲಿ ರಿಸರ್ಚ್ ಮಾಡುವಂಥ ವ್ಯಕ್ತಿಗಳು, ಅಥವಾ ಅಂತಹ ಉದ್ಯೋಗ ಸಿಗ್ತದೆ ಹೇಳುವುದನ್ನು ಕೂಡ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗೆ ಒಂದು ಹಂತಕ್ಕೆ ನಿಮ್ಮ ಉಗ್ರವಾದಂಥ ಸ್ವಭಾವ ಇದ್ದರೂ ಕೂಡ ಜನರನ್ನು ಒಗ್ಗೂಡಿಸುವುದಲ್ಲಿ ಬಹಳ ಮುಂದೆ ಇರ್ತೀರಿ. ನೀವು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ತಾ ಇರ್ತೀರಿ ಅಂತಲೂ ಕೂಡ ಹೇಳುತ್ತೆ. ಆದರೆ ಅಲ್ಪ ಪ್ರಜಾಸಂಗ, ನಿಮ್ಮ ಸ್ನೇಹಿತರು ಎಷ್ಟಿರ್ತಾರಪ್ಪ, ಅಲ್ಪ, ಹೆಚ್ಚಿರುವುದಿಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಇರುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಹಾಗೆ ಹಠ ಜಾಸ್ತಿ ಇರುತ್ತೆ ನಿಮಗೆ. ಅದರ ಜೊತೆಯಲ್ಲಿ ಇನ್ನೊಂದೇನಪ್ಪ ವಿಶೇಷವಾಗಿ ಕೆಲವೊಂದು ಸಲ ಅಟನಃ ಸದಾ ಕಾಲ ಸಂಚಾರ ಮಾಡುವಂಥದ್ದು, ಇನ್ನೊಬ್ಬರಿಗೋಸ್ಕರ ಕೆಲವೊಂದಷ್ಟು ಲೆಕ್ಕಾಚಾರ ರೀತಿಯಲ್ಲಿ ಓಡಾಡುವಂಥದ್ದು. ಇದು ಕೆಲಸ ಆಗತ್ತೆ ಅಂತಂದರೆ ಹೋಗ್ತೀರಿ, ಇಲ್ಲಾಂದರೆ ನೀವು ಹೋಗುವಂಥ ಜನ ಅಲ್ಲ. ಮತ್ತು ವಿದ್ಯೆಯಲ್ಲಿ ಬಹಳ ಉತ್ತಮವಾದಂಥ ವ್ಯಕ್ತಿಗಳು, ಯಾಕಂದರೆ ಬಹಳ ಸೂಕ್ಷ್ಮವಾದಂಥ ಬುದ್ಧಿ ಇರೋದ್ರಿಂದ ವಿದ್ಯೆ ವಿಷಯದಲ್ಲಿ ಬಹಳ ಸೂಕ್ಷ್ಮ. ಯಾಕಂದರೆ ಯಾವ ವಿಷಯ ನಿಮಗೆ ಗೊತ್ತಿಲ್ಲ ಅಂತಿಲ್ಲ, ಲೌಕಿಕ ಇರಬಹುದು, ಅಲೌಕಿಕ ಇರಬಹುದು, ಎಲ್ಲ ವಿಷಯಗಳು ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ಬಹಳ ವಿದ್ಯಾವಂತರಾಗ್ತೀರಿ ಎಂಬುದನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗೆ 4 ಪಾದಗಳ ಬಗ್ಗೆನೂ ನಾವು ಗಮನಿಸ್ತಾ ಹೋಗಿ ನೋಡಿ, ವಿಶೇಷವಾಗಿ ಒಂದು ನಿಮ್ಮ ಜೀವನದ ಬಹಳ ಮುಖ್ಯವಾದಂಥ ಘಟ್ಟಗಳು ಹೇಗಿರುತ್ತೆ ಎಂಬುದನ್ನು ಗಮನಿಸೋಣ. ಬಹುಶಃ ಬಾಲ್ಯದ ಜೀವನ ಸ್ವಲ್ಪ ತುಂಟಾಟ, ಹಠ, ಅಥವಾ ಇನ್ನೊಬ್ಬರು ಹೇಳಿದ ಕೇಳದೇ ಇರುವಂಥದ್ದು, ಜಾಸ್ತಿ ಬಿದ್ದುಕೊಳ್ಳುವಂಥದ್ದು, ಕೈಕಾಲಿಗೆ ಹಿಟ್ಟು ಮಾಡಿಕೊಳ್ಳುವಂಥದ್ದು, ಇಂತಹ ಒಂದು ಸ್ವಭಾವ ಇರುತ್ತೆ. ಆದರೆ ಬಹಳ ಹೈಪರ್ ಆ್ಯಕ್ಟಿವ್ ಆದಂಥ ವ್ಯಕ್ತಿಗಳು ನೀವು. ಸಣ್ಣ ಮಕ್ಕಳಿದ್ದಾಗೆ ನಿಮ್ಮನ್ನು ಹಿಡಿಲಿಕ್ಕಾಗೋದಿಲ್ಲ, ಬಹಳ ಚುರುಕಾದಂಥ ಸ್ವಭಾವ. ಮತ್ತು ಎಲ್ಲ ಕಡೆಗೂ ಕೂಡ ಹೋಗಿ ದಾಂಧಲೆ ಮಾಡಿ ಬರ್ತೀರಿ, ಎಲ್ಲರನ್ನು ಕೂಡ ಒಂಥರ ಪೀಡಿಸೋದು, ಹೇಳೋದು, ಕೇಳೋದು ಮಾಡಿ ಹೀಗೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಒಂದು ಕಡೆ ಬಿದ್ದುಕೊಂಡಿರುವಂಥ ವ್ಯಕ್ತಿಗಳಲ್ಲ ನೀವು. ಸದಾಕಾಲ ಚುರುಕಾದಂಥ ಒಂದು ಸ್ವಭಾವದಿಂದ ನಿಮ್ಮ ಜೀವನ ಬೆಳವಣಿಗೆ ಆಗಿರುತ್ತದೆ. ಹಾಗೆ ಒಂದು 7-8 ವರ್ಷಗಳ ಒಳಗೆ ಇಂತಹದ್ದೇ ಇರುತ್ತೆ. 7-8 ವರ್ಷ ಅನಂತರದಲ್ಲಿ ಜೀವಿತಾವಧಿಯಲ್ಲಿ ಬಹಳ ಮುಖ್ಯವಾಗಿ ನೀವು ಬಹಳ ನಿಮ್ಮ ಸಮಯದ ಬಗ್ಗೆ ಬಹಳ ಗಮನ ಕೊಟ್ಟು, ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಟ್ಟು, ವಿದ್ಯೆಯ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಓದ್ತಾ ಇರ್ತೀರಿ. ಯಾಕಂದರೆ ನಿಮ್ಗೆ 10 ವಿಷಯದ ಬಗ್ಗೆ ತಿಳುವಳಿಕೆ ಬೇಕು ಅಂತಂದರೆ ಅಧ್ಯಯನ ಇರಬೇಕು ವ್ಯಕ್ತಿಗಳಿಗೆ. ಅಧ್ಯಯನವೇ ಇಲ್ಲ ಅಂತಾದರೆ ಯಾವ ವಿಷಯದಲ್ಲೂ ಕೂಡ ತಿಳುವಳಿಕೆ ಬರುವುದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಅಧ್ಯಯನ ಇರುವ ಮಾತ್ರದಿಂದ ಎಲ್ಲ ರೀತಿಯಾದಂಥ ಎಲ್ಲ ವಿಷಯದಲ್ಲೂ ಕೂಡ ನಿಮ್ಗೆ ಹೆಚ್ಚಿನದಾದಂಥ ತಿಳುವಳಿಕೆಗಳನ್ನು ಹೊಂದಿರ್ತೀರಿ ಅಂತೇಳಿ ಹೇಳಬಹುದು. ಹಾಗೆ ವಿದ್ಯಾಭ್ಯಾಸವು ಬಹುಶಃ ಎಷ್ಟೋ ಜನ ಇಂಜಿನಿಯರ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಕಾನೂನಿನ ಕೆಲಸ, ಹೀಗೆ ಬೇರೆ ಬೇರೆ ವಿಶಾಖ ನಕ್ಷತ್ರಕ್ಕೆ ಒಂದೇ ಕೆಲಸ ಅಂತೇಳಿ ನಿಯಮವಾಗಿ ಹೇಳುವುದಿಲ್ಲ. ಆದರೂ ಕೂಡ ಬಹಳ ಮುಖ್ಯವಾಗಿ ಮೇಷನಮಾಂಶ ಆದರೆ ಕೆಲವೊಂದಷ್ಟು ವಸ್ತುಗಳನ್ನು, ಈ ಪೆಟ್ರೋಲಿಯಂ ಇರಬಹುದು ಅಥವಾ ಕಬ್ಬಿಣ ಇರಬಹುದು, ಕೃಷಿ ಇರಬಹುದು, ಇದನ್ನೆಲ್ಲ ಮಾಡುವಂಥ ವ್ಯಕ್ತಿಗಳಿರಬಹುದು ಅಂತಲೂ ಕೂಡ. ವೃಷಭನಮಾಂಶ ಕಲೆ, ಸಾಹಿತ್ಯ, ಸಂಗೀತ, ವಾಕ್ಪಟುತ್ವ, ಮಾತುಗಾರಿಕೆ,
ಹಾಗೆ ಮಿಥುನ ನವಾಂಶದಲ್ಲಿ ವಿಶೇಷವಾಗಿ ಈ ಕೆಲವೊಂದಷ್ಟು ದಾಂಪತ್ಯ ಜೀವನದ ತೊಂದರೆ ಆದರೆ ಸರಿ ಮಾಡುವಂಥ ವ್ಯಕ್ತಿಗಳು, ಮತ್ತು ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಏನಾದರೂ ಯೋಗ ಧ್ಯಾನ ಹೇಳುವಂಥ ವ್ಯಕ್ತಿಗಳು, 4ನೇ ಪಾದದವರಾದರೆ ನೀರಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರು, ಹೀಗೆ ನಾವು ಹೇಳ್ತಾ ಒಂದಂತಕ್ಕೆ ವೃತ್ತಿ ಜೀವನ ಬಹಳ ಚೆನ್ನಾಗೇ ಇರುತ್ತೆ ನಿಮಗೆ. ಯಾಕಂದರೆ ಧನಮೂಲಗಳು ಜಾಸ್ತಿ ಬರುತ್ತೆ. ವಿಶಾಖ ನಕ್ಷತ್ರದವರಿಗೆ ಧನಮೂಲಗಳು ಜಾಸ್ತಿ ಬರುತ್ತೆ. ಅಂದರೆ ಒಂದರಿಂದನೇ ಇನ್ಕಮ್ ಬರುತ್ತೆ ಹೇಳುವಂಥದ್ದಿಲ್ಲ. ಬಹುಮುಖವಾದಂಥ ಪ್ರತಿಭೆ, ಬಹುಮುಖವಾದಂಥ ಅಧ್ಯಯನ, ಬಹುಮುಖವಾದಂತಹ ಜೀವನದ ವ್ಯವಸ್ಥೆಯಲ್ಲಿ 4 ಜನಕ್ಕೆ ಯಾವ ವಿಷಯ ಕೇಳಿದ್ರೂ ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ ನಿಮಗೆ. ಹಾಗಾಗಿ ಬಹಳ ಉತ್ತಮವಾದಂಥದ್ದು. ಆದರೆ ವಿವಾಹದ ವಿಷಯದಲ್ಲಿ ತರಾತುರಿಯಿಂದ ಸಮಸ್ಯೆಗಳಾಗಿರುತ್ತೆ. ನಿಮ್ಮ ಅಜಾಗ್ರತೆಯೋ ಅಥವಾ ವ್ಯಕ್ತಿಗಳಿಂದ ತೊಂದರೆಯೋ ಗೊತ್ತಿಲ್ಲ. ವಿವಾಹದ ವಿಷಯದಲ್ಲಿ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಆದರೂ ಕೂಡ ಪ್ರೀತಿ ವಿವಾಹವೇ ಜಾಸ್ತಿ, ಒಂದು ವಿವಾಹ ಹೇಳುವಂಥದ್ದು ಆಗಿರುತ್ತೆ. ವಿವಾಹ ಆನಂತರದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡ್ತೀರಿ. ಸ್ವಾಭಾವಿಕವಾಗಿ ಒಂದು 10-15 ವರ್ಷಗಳ ಕಾಲ ಕೆಲಸ ಕಾರ್ಯಗಳನ್ನು ಮಾಡಿ ಕೊನೆಗೆ ಅದನ್ನು ಬಿಟ್ಟು ಬಿಸ್ನೆಸ್ ಕಡೆಗೂ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಅನಂತರದಲ್ಲಿ ಬಿಸ್ನೆಸ್ ಮೇನೂ ಆಗಿರ್ತೀರಿ. 10 ಧನ ಮೂಲಗಳು ಬರುತ್ತೆ ಅಂತೇಳಿ ಹೇಳಬಹುದು. ಬಹಳ ಮುಖ್ಯವಾಗಿ ನೋಡಿ, ವಿಶಾಖ ನಕ್ಷತ್ರ 1ನೇ ಪಾದ ಮೀನಿನ ಮಾಂಸ ಬರುತ್ತೆ. ಮೀನಿನ ಮಾಂಸದವರು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತಂದರೆ, 1ನೇದು ಮಿಲ್ಟ್ರಿ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಮಿಲ್ಟ್ರಿ ಮೇನ್ ಆಗುವಂಥದ್ದು. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಕಂಪ್ಯೂಟ್ರು, ಇಂಜಿನಿಯರು, ಇವತ್ತು ನಾವು ಹೇಳುವಂತಹ ಆಪರೇಷನ್ ಮಾಡುವಂತಹ ದೊಡ್ಡ ದೊಡ್ಡ MBBS ಡಾಕ್ಟರ್ಗಳು, ಇಂತಹ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಇನ್ನು ವೃಷಭನ ಮಾಂಸ 2ನೇ ಪಾದದಲ್ಲಿರುವಂಥವರು ಸುಂದರವಾದಂಥ ಅಕ್ಷರಗಳನ್ನು ಬರೆಯುವಂಥವರು, ಮತ್ತು ಒಂದು ಹಂತಕ್ಕೆ ಪೇಂಟಿಂಗ್ ಮಾಡುವಂಥ ವ್ಯಕ್ತಿಗಳು, ಮತ್ತು ಡಿಸೈನ್ ಮಾಡುವಂಥವರು, ಚೆನ್ನಾಗಿ ಬಿಲ್ಡಿಂಗ್ ಕಟ್ಟುವಂತಹ ವ್ಯಕ್ತಿಗಳು, ಮತ್ತು ಆದಷ್ಟು ಹಾರ್ಡ್ವೇರ್ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ಲೆಕ್ಕಾಚಾರದಲ್ಲಿ ಬಹಳ ಹುಷಾರಿಯಾಗಿರುವಂಥ ವ್ಯಕ್ತಿಗಳು. ಯಾಕಂದರೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಇವತ್ತಿನ ದಿವಸ 1 ಇಂಚು ಪ್ಲಾಸ್ಟರ್ ಕಡಿಮೆ ಆದರೂ ಎಷ್ಟು ಕಡಿಮೆ ಆಗುತ್ತಲ್ವ, ಅಂತಹ ಸೂಕ್ಷ್ಮವಾದಂಥ ಬುದ್ಧಿ ಇರಬೇಕು. ಒಟ್ರಾಶಿ ಏನೋ ಒಂದಷ್ಟು ಗುತ್ತಿಗೆ ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ಬಹಳ ಸೂಕ್ಷ್ಮವಾದಂಥ ಬುದ್ಧಿ ಇರುವಂಥವರು. ವೃಷಭನ ಮಾಂಸಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಅನುಭವದಿಂದ 4 ಜನಕ್ಕೆ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಗಳಾಗಿರ್ತೀರಿ. ಮಿಥುನ ನವಾಂಶ ವಧುವರರ ವೇದಿಕೆಯನ್ನು ಮಾಡ್ತಾ ಇರುವಂಥವರು, ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ರಾಜಿ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ಇವತ್ತಿನ ದಿವಸ ಮನಸ್ಸಿನ ಏರುಪೇರು ಆದಾಗ ಹೋಗಿ ಮಾತಾಡ್ತಾರಲ್ಲ ಅಂತಹ ಮನೋವೈದ್ಯರು ಕೂಡ ಆಗುವಂಥ ಸಾಧ್ಯತೆಗಳು, ಮತ್ತು ಹೆಚ್ಚಿನದಾಗಿ ಮೆಡಿಕಲ್ ಫೀಲ್ಡಲ್ಲಿ ಇವರನ್ನು ನಾವು ಜಾಸ್ತಿ ಕಾಣಬಹುದು. ಮತ್ತು ಕಾನೂನಿನ ವಿಷಯದಲ್ಲೂ ಕೂಡ ಕಾಣಬಹುದು. ಮತ್ತು ಭೂಮಿ ವ್ಯಾಪಾರ ವ್ಯವಹಾರವನ್ನು ಇವರನ್ನು ಕಾಣಬಹುದು. 4ನೇ ಪಾದ ಕರ್ಕಾಟಕ ನವಾಂಶ, ಬಹಳ ಮುಖ್ಯವಾಗಿ ನೀರಿನ ವ್ಯಾಪಾರ ವ್ಯವಹಾರ ಮಾಡೋರು, ಜನ ಇದ್ದಲ್ಲಿ ಹೋಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡುವಂಥವ್ರು. ಇವತ್ತಿನ ಕಾಲದ ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು, ಅಥವಾ ಏನಾದರೂ ಕಬ್ಬಿಣ ಮಣ್ಣಿನ ಕೆಲಸ ಇರಬಹುದು, ಅಥವಾ ಕಲ್ಲನ್ನು ಡಸ್ಟೆಲ್ಲ ಮಾಡ್ತಾರಲ್ಲ ಅಂತ ದೊಡ್ಡ ದೊಡ್ಡ ಕಬ್ಬಿಣದ ಕಂಪನಿಗಳನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳು, ಹೀಗೆಲ್ಲ ನಾವು ಕಾಣಬಹುದು. ಒಟ್ಟಿನಲ್ಲಿ ನಾವು ಈ ಒಂದು ನಕ್ಷತ್ರಕ್ಕೆ ಬಹಳ ಮುಖ್ಯವಾಗಿ ಚುರುಕಾದಂಥ ಸ್ವಭಾವ, ಹಠ ಬಿಡದೇ ಇರುವಂಥವರು, ಇನ್ನೊಬ್ಬರು ಹೇಳಿದ್ದು ಕೇಳದೇ ಇರುವಂಥ ವ್ಯಕ್ತಿಗಳು, ಜೀವನದಲ್ಲಿ ಒಂದು ತಕ್ಕ ಮಟ್ಟಿಗೆ ಸ್ವಭಾವತಃ ಒಳ್ಳೆಯ ವ್ಯಕ್ತಿಗಳಾಗಿರ್ತೀರಿ. ಯಾಕಂದರೆ ಒಳಗಡೆಗೆ ಕಶ್ಮಲ ಇಟ್ಕೊಂಡು ಯೋಚನೆ ಮಾಡದೇ ಇರುವಂಥ ವ್ಯಕ್ತಿಗಳು. ಆದರೆ ಕೆಲವೊಂದು ಗುಣಗಳು ಕೂಡ ಇದೆ, ಅದನ್ನು ಏನು ನಾವು ತಿದ್ದುಕೊಂಡು ಮಾಡಬಹುದು ಹೇಳೋದನ್ನು 2ನೇ ವಿಭಾಗದಲ್ಲಿ ತಿಳ್ಕೊಳ್ಳೋಣ. ಮುಂದಿನ ವೇಳೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.